ಶಹಬಾದ್ ಓಂಪತ್ತಿನ ಸಹಕಾರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಮಹಿಳೆಯರಿಗೆ ಹೆಚ್ಚು ಸಾಲ ನೀಡಲು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಸಜ್ಜನ ಸಲಹೆ ನೀಡಿದರು. ಶಹಬಾದ್ನ ಓಂಪತ್ತಿನ ಸಹಕಾರ ಸಂಘವು ಮಹಿಳೆಯರಿಗೆ ಹೆಚ್ಚು ಸಾಲ ನೀಡಬೇಕು. ಅವರು ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಿಂದ ಸಮಯಕ್ಕೆ ಮರುಪಾವತಿ ಮಾಡುತ್ತಾರೆ. ಇದರಿಂದ ಸಹಕಾರಿ ಸಂಘವು ಹೆಚ್ಚು ಅಭಿವೃದ್ಧಿಯಾಗಲು ಸಾಧ್ಯವೆಂದು ಕಲಬುರಗಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸುರೇಶ್ ಸಜ್ಜನ ಸಲಹೆ ನೀಡಿದರು. ನಗರದ ಸೆಮ್ಸ್ ಫಂಕ್ಷನ್ ಹಾಲ್ನಲ್ಲಿ ಓಂಪತ್ತಿನ ಸಹಕಾರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. 5 ವರ್ಷದಿಂದ ಓಂಪತ್ತಿನ ಸಹಕಾರ ಸಂಘ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿ ಕಲಬುರಗಿ ಡಿಸಿಸಿ ಬ್ಯಾಂಕ್ ವತಿಯಿಂದ 5 ಲಕ್ಷ ಸಹಾಯಧನ ನೀಡುವುದಾಗಿ ಭರವಸೆ ನೀಡಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಿವಸಾಯಿ ಮಂದಿರ ಅಗಸ್ತ್ಯ ಮಹರ್ಷಿ ಪೀಠ ತನಸನಹಳ್ಳಿಯ ಕೊಟ್ಟರೇಶ್ವರ ಗುರುಜಿ, ಹೊನಗುಂಟ ಪೀರಲಿಂಗೇಶ್ವರ ಪೀಠಾಧಿಪತಿ ಪದ್ಮಣಪ್ಪ ಮುತ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ನಿಂಗಣ್ಣ ಹುಳಗೋಳ್ಕರ್, ಡಾಕ್ಟರ್ ವಿಶ್ವನಾಥ್ ಬೆಲ್ಲದ, ರಾಮಣ್ಣ ಇಬ್ರಾಹಿಂಪುರ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಶರಣಬಸಪ್ಪ ಕೋಬಾಳೆ, ಬಾಬುರಾವ್ ಪಾಂಚಾಳ, ಸೋಮಶೇಖರ್ ಕೆರಳಿ, ಪ್ರಕಾಶ್ ಸಜ್ಜನ, ವಿರೂಪಾಕ್ಷ ಸ್ವಾಮಿ ಹಾಗೂ ಇತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ಬಸವರಾಜ್ ಮದ್ರಿಕಿ ವಹಿಸಿ ಮಾತನಾಡಿದರು. ಹನುಮಂತ ಜಾಧವ ನಿರೂಪಿಸಿ ವಂದಿಸಿದರು. ಸಂಘದ ನಿರ್ದೇಶಕರು, ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಜೆ ನಾಗರಾಜ್. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಗ್ರಾಮೀಣ ಮತಕ್ಷೇತ್ರದ ಶಹಬಾದ್ನಲ್ಲಿ ಓಂಪತ್ತಿನ ಸಂಘ 5ನೇ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಳ್ತಾ ಇದೆ. ಸಂದರ್ಭದಲ್ಲಿ ಪರಮ ಪೂಜ್ಯರು ಮತ್ತು ಅನೇಕ ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ಇಲ್ಲಿರ್ತಕ್ಕಂಥ ಈ ಸಂಘದಲ್ಲಿರ್ತಕ್ಕಂಥ ಸದಸ್ಯರ ಸಹಕಾರದಿಂದ ಬಹಳ ಉತ್ತಮವಾಗಿ 5 ವರ್ಷ ನಿರಂತರವಾಗಿ ತಂದೆ ಆಗಿರ್ತಕ್ಕಂಥ ಹಣಕಾಸಿನ ಸೌಹಾರ್ದಿತವಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಹೊಂದಾಯಿತು. ಬಹುಶಃ ಈ ಒಂದು ಸಂಸ್ಥೆಗೆ ನಾವೆಲ್ಲ ಕಾಣ ಇರೋದಕ್ಕೆ ಕೂಡ ಯಾವುದೇ ಸಹಕಾರ ಉಳಿಸ್ತಕ್ಕಂಥ ಕೆಲಸ ಈ ಸಂಸ್ಥೆ ಮಾಡ್ತಾ ಇದೆ. ಇವತ್ತು ನಾವು ನೋಡ್ತಾ ಇದೀವಿ, ಠೇವಣಿ ಕೊಟ್ಟಂತವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ಆರ್ಡಿ ಮಾಡ್ತಕ್ಕಂಥವ್ರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಮಹಿಳಾ ಸದಸ್ಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು, ಗುರುಗಳಿಗೆ ಗೌರವ ಕೊಡ್ತಕ್ಕಂಥ ಈ ಸಂಸ್ಕೃತಿ ಸಂಸ್ಕಾರ ಎಲ್ಲಿರ್ತದೆ ಆ ಸಂಸ್ಥೆಗಳು ನಿಜವಾಗಿಯೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಕ ಸಾಧ್ಯ ಇದೆ ಅಂತ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅವರು ಒಳ್ಳೆಯ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಇವತ್ತು ರಾಜಕೀಯದಲ್ಲಿ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಮ್ಗೆ ತೃಪ್ತಿ ಇಲ್ಲ. ಆದ್ರೆ ಇದೇ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡೋದ್ರಿಂದ, ಸಾಲಕ್ಕೆ ಬಂದಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋದ್ರಿಂದ, ಸಂಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡೋದ್ರಿಂದ, ಆರ್ಥಿಕವಾಗಿ ದಲಿತರಿಗೆ ಮತ್ತು ಹಿಂದುಳಿದಂತವರಿಗೆ ಸಹಾಯ ಮಾಡೋದ್ರಿಂದ ನಮ್ಮ ರಾಜಕೀಯದಲ್ಲಿ ನಾವ್ ಏನ್ ಸಹಾಯ ಮಾಡಿ ನಾವು ತೃಪ್ತಿ ಪಡ್ತೀವಿ, ಅದಕ್ಕೆ 100 ಪಟ್ಟು ಆ ತೃಪ್ತಿ ತರ್ತಕ್ಕಂಥ ಕ್ಷೇತ್ರ ಇದು ಸಹಕಾರ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರ ಸಹಕಾರ ಕ್ಷೇತ್ರ ಈ ಶಹಬಾದ್ನಲ್ಲಿ ಬಸವರಾಜ್ ನೇತೃತ್ವದಲ್ಲಿ ಇನ್ನೂ ಅನೇಕ ಗುರಿ ಉಣ್ಣಿ ಸಹಕಾರಿ ಕ್ಷೇತ್ರಗಳು ಬೆಳಿಬೇಕು ಮತ್ತು ಇನ್ನಿತರ ಸೌಹಾರ್ದ ಕ್ಷೇತ್ರಗಳು ಬೆಳಿಬೇಕು. ಅದರೊಂದಿಗೆ ಅರ್ಬನ್ ಬ್ಯಾಂಕ್ಗಳು ಬರಬೇಕು ಮತ್ತು ವಿಶೇಷವಾಗಿ ನಾನು ಡಿಸಿಸಿ ಬ್ಯಾಂಕಿನ ಕಳೆದ 5 ವರ್ಷಗಳಿಂದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿದ್ದೀನಿ. ಈಗ ನೂತನ ಆಗಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಸತ್ಯದ ಮಾತುಗಳಿಗೆ ಇಷ್ಟಪಡ್ತಾ ಇದ್ದೀನಿ. ನಾವು ಇರ್ತಕ್ಕಂಥ ಅವಧಿಯಲ್ಲಿ 2021 ಸಾಲಿನಲ್ಲಿ ಈ ಭಾಗದಲ್ಲಿ ವ್ಯವಸಾಯ ಸಂಘಗಳಿಗೆ ಸುಮಾರು 1 ಕೋಟಿ ರೂಪಾಯಿ ನಾವು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಹಾಯ ಕೊಟ್ಟು ಈ ರೈತರಿಗೆ ಉತ್ತೇಜನ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗ ಈ ಭಾಗದ ರೈತರು ಕಲಬುರಗಿಗೆ ಬರಕ್ ಬಹಳ ತೊಂದರೆ ಆಗ್ತಾ ಇದೆ. ತಾವು ಇಲ್ಲಿರ್ತಕ್ಕಂಥ ಶಹಬಾದ್ ಬಹಳ ಶ್ರಮಿಕ ಜೀವಿಗಳು, ರೈತರು, ಕಾರ್ಮಿಕರು, ಉದ್ಯಮಿಗಳು ಇರ್ತಕ್ಕಂಥ ಕ್ಷೇತ್ರ. ಇಲ್ಲಿ ಹಣಕಾಸಿನ ವ್ಯವಹಾರ ಹೆಚ್ಚಿಗಿರೋದ್ರಿಂದ ಇಲ್ಲೇ ಒಂದು ಡಿಸಿಸಿ ಬ್ಯಾಂಕಿನ ಒಂದು ಬ್ರಾಂಚ್ ಕೂಡ ಆಗ್ಬೇಕಂತೇಳಿ ಮನವಿ ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ಮುಂದಿನ ದಿನಮಾನಗಳಲ್ಲಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಮತ್ತು ನಮ್ಮ ಡಿಸಿಸಿ ಬ್ಯಾಂಕಿನ ಎಲ್ಲ ಆಡಳಿತ ಮಂಡಳಿಗೂ ಮತ್ತು ಅಪೆಕ್ಸ್ ಬ್ಯಾಂಕ್ ನಬಾರ್ಡ್ದವರಿಗೆ ನಾವು ವಿನಂತಿ ಮಾಡಿಕೊಂಡು ಇವತ್ತು ಕಲಬುರಗಿ ಯಾದಗಿರಿಯಲ್ಲಿ ಇರ್ತಕ್ಕಂಥ ಒಂದೇ ಬ್ಯಾಂಕು ಡಿಸಿಸಿ ಬ್ಯಾಂಕ್, ರೈತರ ಪರವಾಗಿರ್ತಕ್ಕಂಥ ಬ್ಯಾಂಕ್. ಇವತ್ತು ಇಡೀ 2 ಜಿಲ್ಲೆಗೆ ಕೇವಲ 10 ಬ್ರಾಂಚ್ಗಳು ಮಾತ್ರ ನಾವು ನೋಡಕ್ ಸಿಗ್ತಾ ಇದೆ. ಹೊಸದಾಗಿ ತಾಲೂಕು ಯಾವ್ಯಾವ ಆಗಿದ್ದೇವೆ ಅವೆಲ್ಲ ತಾಲೂಕುಗಳಿಗೆ ಹೊಸದಾಗಿ ಬ್ರಾಂಚ್ ಕೊಡ್ತಕ್ಕಂಥದ್ದು ಈಗಾಗಲೇ ನಾವು ಚರ್ಚೆ ಮಾಡಿದೀವಿ. ಮುಂದಿನ ದಿನಮಾನಗಳಲ್ಲಿ
ಈ ಭಾಗದ ಶಾಸಕ ಮಿತ್ರರಾಗಿರ್ತಕ್ಕಂಥ ಬಸವರಾಜ ಮೆತ್ತಿಮೂಡ್ ಅವರ ಮಾರ್ಗದರ್ಶನದಂತೆ ಅವರಿಗೂ ಕೂಡ ಬಹಳ ಒಲವಿದೆ. ಈ ಭಾಗದಲ್ಲಿ ರೈತರಿಗೋಸ್ಕರ ಒಂದು ಹೊಸ ಬ್ರಾಂಚ್ ಪ್ರಾರಂಭ ಮಾಡಿರಿ ಅಂತ ನಮ್ಗೆ ಈಗಾಗಲೇ ಒತ್ತಾಯ ತಂದಿದ್ದಾರೆ. ಅದಕ್ಕೋಸ್ಕರ ಈ ಭಾಗದ ರೈತರಿಗೋಸ್ಕರ ಆದಷ್ಟು ಬೇಗನೆ ಶಾಬಾದ್ ಭಾಗದಲ್ಲಿ ನಾವು ಹೊಸ ಬ್ರಾಂಚ್ ಅನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮಾಡ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಮಾತನಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ವಿಶೇಷವಾಗಿ ಸಂಘದ ಅಧ್ಯಕ್ಷರಿಗೆ ಪತ್ರಿಕಾ ಮಾಧ್ಯಮರಿಗೆ ವಂದಿಸಿ ಪಟ್ಟಣದಲ್ಲಿ ಪತ್ತಿನ ಸಹಕಾರ ಸಂಘದ 5ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಆ ಸಮಾರಂಭದಲ್ಲಿ ನಮ್ಮ ಮಾನ್ಯ ಶಾಸಕರು ಸೌರಸ್ ಮತ್ತಿಮೂಡ್ ಸಾಹೇಬರು ಉಳಿವಿಲ್ಲದ ಕಾರ್ಯಗಳಿಂದ ಬರಕ್ ಆಗ್ಲಿಲ್ಲ. ಅವ್ರ ಪರವಾಗಿ ನನ್ನ ಪರವಾಗಿ ಮತ್ತು ನಮ್ಮ ಸುರೇಶ್ ಸಜ್ಜನ್ ಅವರಿಗೆ ಕಳಿಸ್ತಾ ಇದ್ದೀನಿ ಅಂತ ಮಾತನ್ನ ನನಗೆ ಹೇಳಿದ್ರು. ನಂತರ ಮತ್ತು ನಮ್ಮ ಸಹಕಾರ ಕ್ಷೇತ್ರದ ಹಿರಿಯರು ಅನುಭವಿಗಳು ಆದಂತ ಸುರೇಶ್ ಸಜ್ಜನ್ ಸಾಹೇಬರು ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ವಿಶೇಷವಾಗಿ ಸುಮ್ಮನೆ ಭಾಗಿಯಾಗದೇನೆ ನಿಮ್ಮ ಒಂದು ಸಂಸ್ಥೆಗೆ ಈ ಒಂದು ಹಿಂದುಳಿದ ಪ್ರದೇಶದಲ್ಲಿ ಬಹಳ ಬಡವರು ಏನು ದಲಿತರು ಕೃಷಿ ಕಾರ್ಮಿಕರು ಈ ಶಾಪಾ ಪಟ್ಟಣದಲ್ಲಿ ಬಹಳ ಇದ್ದಾರೆ. ಅಂತವರಿಗೆ ತಾವು ತಮ್ಮ ಸಮಸ್ಯೆ ಮುಖಾಂತರ ಒಂದು ಸಹಾಯಧನವನ್ನು ಮಾಡ್ತಾ ಇದ್ದೀರ ಅಂದ್ಮೇಲೆ ಈ ಸಂಸ್ಥೆಗೆ ನಾವು ಸಹಾಯ ಮಾಡ್ತೇವೆ 5 ಲಕ್ಷ ರೂಪಾಯಿ ಅಂತಕ್ಕಂತ ಘೋಷಣೆಯನ್ನು ಮಾಡಿದ್ದಾರೆ. ಆ ಸರ್ ಅವರಿಗೆ ನಾವು ಸುರೇಶ್ ಸಜ್ಜನ್ ಸರ್ ಅವರಿಗೆ 2ನೇ ಬಾರಿಗೆ ಈ ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ. ಸರ್ ಅವರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಯಾಕಂದ್ರೆ ನಮ್ಮ ವಿಜೇಂದ್ರ ಯಡಿಯೂರಪ್ಪ ಸಾಹೇಬರು ಅವ್ರ ಅಭಿಮಾನಿಗಳು ನಮ್ ಇವತ್ತು ಅವ್ರು ಬಂದಷ್ಟೇ ನಮಗ ಖುಷಿ ಆಗಿರುವಂತ ಕ್ಷಣ ಇದು. ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳು ಬಂದಿದ್ದಾರೆ. ಇವತ್ತು ತೊಟ್ಸಳ್ಳಿ ಗುರುಗಳು ಏನು ಸಾಯಿ ಮಂದಿರದ ಅಗಸ್ತ್ಯ ಪೀಠದ ಗುರುಗಳು ಪ್ರತಾಪ ಮುತ್ತಿಯವರಾಗಿರ್ಬೋದು, ಇನ್ನೋರ್ವ ನಮ್ಮ ಊಟ ಗ್ರಾಮದ ಸುಶಿತ ಬೀರಲಿಂಗೇಶ್ವರ ಸಂಸ್ಥೆಯ ಮೊಹಮ್ಮದ್ ಪೂಜ್ಯ ಪಟ್ಟಣ ಪಾಪ ಅವರಾಗಿರ್ಬೋದು, ವಿಶೇಷವಾಗಿ ನಮ್ಮ ಅಖಿಲ ಭಾರತ ವೀರಶ್ರೀ ಸಮಾಜದ ಮಾಜಿ ತಾಲೂಕು ಅಧ್ಯಕ್ಷರು ಮತ್ತು ಇಂದಿನ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶರಣಪ್ಪ ಕುರ್ಬಾಳ್ ಕಾಕ ಅವರು, ಮತ್ತೆ ನಮ್ಮ ಇನ್ನೋರ್ವ ಒಬ್ಬ ಸಹಕಾರಿ ಧುರೀಣರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವನಾಥ್ ಬೆಲ್ಲದವರು, ನಮ್ಮ ಇನ್ನೋರ್ವ ಸಹಕಾರಿ ಧುರೀಣರು ನಮ್ಮ ನಿಂಗಣ್ಣ ಸಂಗಯ್ಕರ್ ಅವರು, ಅದರ ಜೊತೆಗೆ ನಮ್ಮ ವಿರೂಪಾಕ್ಷ ಸ್ವಾಮಿಗಳಾಗಿರ್ಬೋದು, PLD ಬ್ಯಾಂಕ್ ನಿರ್ದೇಶಕರು, ಇನ್ನೋರ್ವ PLD ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಪ್ರಕಾಶ್ ಸಜ್ಜನ್ ಅವರು ಇರ್ಬೋದು. ಎಲ್ರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ.